365 ದಿನ ಸೊಪ್ಪು ಸಿಗಲ್ಲ ಅಂತ. ಸೊ 365 ದಿನನೂ ತಿನ್ನುವಂತ ಒಂದು ಅಮೂಲ್ಯವಾದ ಆಹಾರ ಅಂತ ಹೇಳಿದ್ರೆ ಇದು. ಇದನ್ನ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತೀನಿ ನಾನು. ನೀವು ಜಸ್ಟ್ ಇದೊಂದು ಕಡ್ಡಿ ಇದೆಯಲ್ಲ ನೋಡಿ, ಇಷ್ಟು ಕಡ್ಡಿನ ತಗೊಂಡೋಗಿ ನಿಮ್ಮ ಪಾಟ್ ಒಳಗೆ ಇಟ್ಬಿಟ್ರೆ ಸಾಕು, 365 ದಿನ ತಿನ್ನುವಷ್ಟು ಸೊಪ್ಪು ಸಿಗತ್ತೆ. ಒಂದು GKVK ಅವರೆಲ್ಲ 20 ರೂಪಾಯಿಗೆ ಒಂದು ಕಡ್ಡಿ ಮಾರಾಟ ಮಾಡ್ತಾ ಇದಾರೆ. ಇದು ಮೇಕೆಗೆ ಬಳಸಿ, ಕುರಿಗೆ ಬಳಸಿ, ದನಿಗೆ ಬಳಸಿ ಅಂತ ಹೇಳ್ತಾ ಇದಾರೆ. ಮನುಷ್ಯರನ್ನ ಬಳಸಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಹೇಳ್ತಾರೆ, ಜಾಸ್ತಿ ಹೇಳಲ್ಲ. ಸೊ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ನಾನೀಗ ಸೊಪ್ಪುಗಳದ್ದು ಒಂದಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿದೆ. ಸೊಪ್ಪುಗಳಲ್ಲಿ ವಿಶೇಷವಾಗಿ ಜೀವಸತ್ವಗಳು, ಖನಿಜಾಂಶಗಳೆಲ್ಲ ಇರ್ತದೆ. ಬಟ್ ಅದರಲ್ಲಿ ಪ್ರೋಟೀನ್ಗಳಿರಲ್ಲ. ಇದರಲ್ಲಿ ವಿಶೇಷವಾಗಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊಪ್ಪು ಸಿಗತ್ತೆ. ತುಂಬಾ ಜನ ಬಸ್ ತಿನ್ಬೇಕಾ, ಹಂಗ್ ತಿನ್ಬೇಕಾ, ಹಂಗ್ ತಿನ್ಬೇಕಾ ಹೇಳ್ತಿರ್ತದೆ. ಸುಮ್ಮನೆ ಬಾಯಿಗೆ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ ನಿಮ್ಗೆ. ಸೊ ನೀವು ಸುಮ್ಮನೆ ಒಂದು ಬಾಯಿಗೆ ಹಾಕೊಂಡು ನೋಡಿ ಅದನ್ನ ಹೆಂಗಿರುತ್ತೆ, ಅದು ಟೇಸ್ಟ್ ಇರುತ್ತೆ ಅಂತೇಳಿ, ಅಷ್ಟು ರುಚಿಯಾಗಿರುತ್ತೆ. ಸೊ 4 ಎಲೆ ಇದ್ರೆ ಇದ್ರದ್ದು ವಿಶೇಷ ಏನು ಅಂತ ತುಂಬಾ ಜನ ಭಯ ಪಡೋದೇನಕ್ಕೆ ಅಂದ್ರೆ, ಈ ಹಾಲು ಬರ್ತದೆ ಹಿಂಗ್ ತೆಗೆದ್ರೆ ಹಾಲು ಬರೋ ತಿಂತಾರ ಅಂತ. ಆಕ್ಚುಲಿ ಹಾಲು ಬರುವ ನಾವು ತಿನ್ನುವಂತ ಸೊಪ್ಪುಗಳೇನಿದೆಯಲ್ಲ, ಸೊ ಅವೆಲ್ಲವೂ ಕೂಡ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಒಂದು ಆಹಾರ ಆಗ್ತದೆ. ಛಾಯಾಮಾನಸ ಅಂತ ಕರೀತಾರೆ ಇದನ್ನ. ಛಾಯಾಮಾನಸ ಅಂತೇಳಿ ನಿಮ್ಗೆ ಇದರಲ್ಲಿ ಗೂಗಲ್ ಅಮ್ಮನ್ ಕೇಳಿದ್ರೆ ಛಾಯಾಮಾನ ರೆಸಿಪಿ ಅಂತ ಹೊಡೆದ್ರೆ ಸಾಕು, ಒಂದು 100 ಥರದ ರೆಸಿಪಿ ಮಾಡಿ ತೋರಿಸ್. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಮುರಳೀಧರ ಗುಂಗೂರ್ಮಳೆ ಅಂತೇಳಿ, ಅಂದ್ರೆ ನನ್ನ ಊರ ಹೆಸರದು ತಿಪಟೂರು ತಾಲೂಕು ಬರ್ತದೆ. ವಿಶೇಷವಾಗಿ ಒಂದಷ್ಟು ಆರಂಭ ಮಾಡ್ತಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಪರಿಸರ, ಶಿಕ್ಷಣ, ಆರೋಗ್ಯ, ಕೃಷಿ, ಹಿಂಗೆ ಸಮಗ್ರವಾಗಿ ಏನೆಲ್ಲ ಸಾಧ್ಯತೆಗಳಿದೆ ಒಂದು ಹುಡುಕಾಟದಲ್ಲಿ ಇದ್ದೇನೆ. ಅದ್ರ ಜೊತೆಗೆ ಇತ್ತೀಚೆಗೆ ಮೇಜರ್ ಆಗಿ ಒಂದಷ್ಟು ಆರೋಗ್ಯದ್ದು ತುಂಬಾ ಎಲ್ರದ್ದು ಕೆಡ್ತಾ ಇದೆ. ಹಂಗಾಗಿ ಒಂದಷ್ಟು ನಮ್ಮ ಆಹಾರದ ಮೇಲೆ ಒಂದಷ್ಟು ಕೆಲಸ ಮಾಡ್ತಾ ಇದ್ದೇನೆ. ಮತ್ತೊಂದು ವಿಶೇಷವಾಗಿ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ, ಏನು ಅದರಿಂದ ಮಹತ್ವ ಏನೋ ತಿಳಿಸ್ಕೊಡ್ಬೋದಾ? ಸೊ ಒಂದು ಆಹಾರದ ಕೊರತೆ ಸೊಪ್ಪುಗಳು ಬೇಸಿಗೆನಲ್ಲಿ ಸಿಗಲ್ಲ, ಮಳೆಗಾಲದಲ್ಲಿ ಸಿಗಲ್ಲ, ಚಳಿಗಾಲ ಏನೇನೋ ಕಥೆಗಳು ಹೇಳ್ತಾ ಇರ್ತಾರೆ. 365 ದಿನ ಸೊಪ್ಪು ಸಿಗಲ್ಲ ಅಂತ. ಸೊ 365 ದಿನನೂ ತಿನ್ನುವಂತ ಒಂದು ಅಮೂಲ್ಯವಾದ ಆಹಾರ ಅಂತ ಹೇಳಿದ್ರೆ ಇದು. ಇದನ್ನ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತೀನಿ ನಾನು. ನೀವು ಜಸ್ಟ್ ಇದೊಂದು ಕಡ್ಡಿ ಇದೆಯಲ್ಲ ನೋಡಿ, ಇಷ್ಟು ಕಡ್ಡಿನ ತಗೊಂಡೋಗಿ ನಿಮ್ಮ ಪಾಟ್ ಒಳಗೆ ಇಟ್ಬಿಟ್ರೆ ಸಾಕು, 365 ದಿನ ತಿನ್ನುವಷ್ಟು ಸೊಪ್ಪು ಸಿಗತ್ತೆ. ಒಂದು. ಎರಡನೇದು, ಈ ಕಡ್ಡಿ ಇದೆಯಲ್ಲ, ಈ ಕಡ್ಡಿನ ನಾನು 10 ರೂಪಾಯಿ ಕೊಟ್ಟು ತಗೊಂಡ್ಬಂದೆ. ಕೊಚ್ಚಿನಲ್ಲಿ, ಕೇರಳದಲ್ಲಿ ರೆಗ್ಯುಲರ್ ಬಳಸ್ತಾರದ. 10 ರೂಪಾಯಿ ಕೊಟ್ಟು ತಗೊಂಡ್ಬಂದಾಗ ನನ್ಗೊಂದು ಪಾಂಪ್ಲೆಟ್ ಕೊಟ್ಟ ಅವನು. ಅದರಲ್ಲಿ 150 ಕಾಯಿಲೆ ಲಿಸ್ಟ್ ಇತ್ತು. ಈ 150 ಕಾಯಿಲೆಗೆ ಔಷಧಿ ಸಾರ್ ಅಂತ ಕೊಟ್ಟ ಅವನು. ಬಟ್ ಅವ್ನು ಕೊಡುವಾಗ ನನ್ಗೆ ಯೋಚನೆ ಮಾಡಿದ್ದು, ನನ್ ಕಾಯಿಲೆ ಬರಲಿಲ್ಲ ನನ್ನ ತಲೆಗೆ. ನಾನು ಯಾಕಂದ್ರೆ ಸೊಪ್ಪಿಂದು ಸ್ಟಡಿ ಮಾಡ್ತಾ ಇದ್ನಲ್ಲ, ಸೊ ವರ್ಷಪೂರ್ತಿ ತಿನ್ಬೋದಾ ಅಂತ. ಸೊ ಹಂಗಾಗಿ ನಾನೇನ್ ಮಾಡಿದೆ, 365 ದಿನ ನಿಮ್ಗೆ ತಿನ್ನೋದಿಕ್ಕೆ ಸೊಪ್ಪು ಸಿಗ್ತದೆ. ತುಂಬಾ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನಮ್ಮ GKVK ಅವರೆಲ್ಲ 20 ರೂಪಾಯಿಗೆ ಒಂದು ಕಡ್ಡಿ ಮಾರಾಟ ಮಾಡ್ತಾ ಇದಾರೆ. ಇದು ಮೇಕೆಗೆ ಬಳಸಿ, ಕುರಿಗೆ ಬಳಸಿ, ದನಿಗೆ ಬಳಸಿ ಅಂತ ಹೇಳ್ತಾ ಇದಾರೆ. ಮನುಷ್ಯರನ್ನ ಬಳಸಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಹೇಳ್ತಾರೆ, ಜಾಸ್ತಿ ಹೇಳಲ್ಲ. ಸೊ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ನಾನೀಗ ಸೊಪ್ಪುಗಳದ್ದು ಒಂದಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿದೆ. ಸೊಪ್ಪುಗಳಲ್ಲಿ ವಿಶೇಷವಾಗಿ ಜೀವಸತ್ವಗಳು, ಖನಿಜಾಂಶಗಳೆಲ್ಲ ಇರ್ತದೆ. ಬಟ್ ಅದರಲ್ಲಿ ಪ್ರೋಟೀನ್ಗಳಿರಲ್ಲ. ಇದರಲ್ಲಿ ವಿಶೇಷವಾಗಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಕಾಳುಗಳೇನು ತಿಂತಾ ಇದೆಯಲ್ಲ, ಸೊ ಆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಒಂದು ಅಮೂಲ್ಯವಾದ ಆಹಾರ ಅಂತ ಹೇಳ್ತೀನಿ ನಾನು ಇದನ್ನ. ಸೊ ಇದೊಂದು ಕಡ್ಡಿ ಇಟ್ಟರೆ ನಿಮಗೆ 365 ದಿನ ತಿನ್ಲಿಕ್ಕೆ ಸೊಪ್ಪು ಸಿಗತ್ತೆ. ತುಂಬಾ ಜನ ಬಸ್ ತಿನ್ಬೇಕಾ, ಹಂಗ್ ತಿನ್ಬೇಕಾ, ಹಂಗ್ ತಿನ್ಬೇಕಾ ಹೇಳ್ತಿರ್ತದೆ. ಸುಮ್ಮನೆ ಬಾಯಿಗೆ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ ನಿಮ್ಗೆ. ಸೊ ನೀವು ಸುಮ್ಮನೆ ಒಂದು ಬಾಯಿಗೆ ಹಾಕೊಂಡು ನೋಡಿ ಅದನ್ನ ಹೆಂಗಿರುತ್ತೆ, ಅದು ಟೇಸ್ಟ್ ಇರುತ್ತೆ ಅಂತೇಳಿ, ಅಷ್ಟು ರುಚಿಯಾಗಿರುತ್ತೆ. ಸೊ 4 ಎಲೆ ಇದ್ರೆ ಮುಗಿದೋಯ್ತು. ಸೊ ನೀವು ಇದರಲ್ಲಿ ಈಗ ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದ್ರೆ ಹಾಕ್ತಿವಿ, ಉಪ್ಪಿಟ್ಟು ಮಾಡಿದ್ರೆ ಹಾಕ್ತಾರೆ, ಪಲ್ಯ ಮಾಡಿದ್ರೆ ಹಾಕ್ತಾರೆ, ಆಮೇಲೆ ಬಸ್ಸಾರು ಮಾಡ್ತಾರೆ, ಉಪ್ಸಾರು ಅಂತ ಹೇಳ್ತಾರೆ, ಸಪ್ಸಾರು ಉಪ್ಸಾರು ಹೇಳ್ತಾರಲ್ಲ, ಅದಂತೂ ಅಷ್ಟು ರುಚಿಯಾಗಿರುತ್ತೆ ನಮ್ಗೆ. ಸೊ ಇದ್ರದ್ದು ವಿಶೇಷ ಏನು ಅಂತ ತುಂಬಾ ಜನ ಭಯ ಪಡೋದೇನಕ್ಕೆ ಅಂದ್ರೆ, ಈ ಹಾಲು ಬರ್ತದೆ ಹಿಂಗ್ ತೆಗೆದ್ರೆ ಹಾಲು ಬರೋ ತಿಂತಾರ ಅಂತ. ಆಕ್ಚುಲಿ ಹಾಲು ಬರುವ ನಾವು ತಿನ್ನುವಂತ ಸೊಪ್ಪುಗಳೇನಿದೆಯಲ್ಲ, ಸೊ ಅವೆಲ್ಲವೂ ಕೂಡ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಒಂದು ಆಹಾರ ಆಗ್ತದೆ, ಔಷಧಿ ಅಲ್ಲ. ಆಹಾರವೇ ಔಷಧಿ ಆಗ್ಬೇಕು ಅಂತ ನಾನು ಒತ್ತಿ ಹೇಳ್ತಾ ಇರ್ತೀನಿ.
ಸೊ ಹಾಲು ಬರುವಂತ ಸೊಪ್ಪುಗಳು ಮೂಳೆನ ಗಟ್ಟಿ ಮಾಡ್ತದೆ. ಅದು ಕೊಚ್ಚಿನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಅಲ್ಲಿಗೆ ಹೋದಾಗ ನಮಗೆ ಈ ಕಡ್ಡಿನ ಕೊಟ್ಟದು. ಸೊ 10 ರೂಪಾಯಿ ಕೊಟ್ಟು ತಗೊಂಬಂದು ಇವತ್ತು ಹೆಚ್ಚು ಕಡಿಮೆ ಒಂದು 30-40 ಸಾವಿರದ ಮೇಲೆ ಹೋಗ್ತಾ ಇದೆ. ಗೊತ್ತಿಲ್ಲ, ನಾನು ಯಾವುದೇ ಕಾರ್ಯಕ್ರಮ ಒಂದೊಂದು ಹೊರೆ ಹೊತ್ಕೊಂಡು ಹೋಗ್ತೀನಿ. ಓಕೆ. ಯಾವುದೇ ಕಾರ್ಯಕ್ರಮ ಇದೆ ಅಂದ್ರೆ, ಈಗ ಮೊನ್ನೆ ಮೈಸೂರಲ್ಲಿ ಮೇಳ ಆಯ್ತು, ಅಲ್ಗೊಂದು 200 ಕಡ್ಡಿ ಇಟ್ಕೊಂಡು ಹೋಗಿದ್ದೆ. ಇದ್ರದ್ದೇನೆ ಎಲ್ಲೋದ್ರೂ ಸುಮ್ಮನೆ ಇಟ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಾನು 10 ರೂಪಾಯಿ ತಂದಿದ್ದನ್ನ ಇವತ್ತವರೆಗೂ ಮಾರಾಟ ಮಾಡಲಿಲ್ಲ. ಬೇರೆ ಬೇರೆ ಕಡೆಯಿಂದ ಬಂದು ತಗೊಂಡೋಗ್ತಾರೆ. 50-100 ಕಡ್ಡಿಗಳನ್ನ ಉಚಿತವಾಗಿ ಕೊಡ್ತಾ ಇದ್ದೀನಿ. ಓಕೆ. ಸೊ ಕೊಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ನಾವು ಕೊಟ್ಟಿದ್ದು ಉಪಯೋಗ ಆಗಬೇಕು. ಸೊ ನೀವು ತಿನ್ಲಿಕ್ಕೆ ನಿಮ್ಗೆ ಆಹಾರ ಆಯ್ತು ಒಂದು. ಎರಡನೇದು ಹೆಚ್ಚಾದ್ರೆ ನಿಮ್ಮ ಮೇಕೆ ಕುರಿಗಳಿಗೆ ಎಲ್ಲ ಬದುಗಳಿಗೆ ಹಾಕಿ, ಮೇಕೆ ಕುರಿಗೂ ಆಹಾರ ಆಯ್ತು. ಸೊ ನಿಮ್ಮ ಹಸುಗಳಿಗೆ ಹಾಕಿ 1 ಲೀಟರ್ ಹಾಲು ಜಾಸ್ತಿ ಆಯ್ತು. ಸೊ ಇಂಥವು ಅತಿಯಾಗಿ ನೀರು ಕೇಳಲ್ಲ. ಸೊ 365 ದಿನ ಗ್ರೀನರಿ ಆಗಿರುವಂತ ಒಂದು ಅಮೂಲ್ಯವಾದ ಆಹಾರ ಆಗಿರೋದ್ರಿಂದ ಇದನ್ನ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇರ್ತೀನಿ ನಾನು. ಯಾಕಂದ್ರೆ ನಾನು ಹೋದಾಗ ಅಲ್ಲೊಂದು ಏನೋ ಒಂದು ಅವ್ರ ತಲೆನಲ್ಲಿ ಚಿಗುರ್ಬೇಕಲ್ವಾ. ಸೊ ಇದು ಎಲ್ಲರ ತಲೆನಲ್ಲೂ ಈ ಚಿಗುರ್ತಾ ಇದೆ. ಈಗ ಮನೆ ಮುಂದೆ ಚಿಗುರ್ತಾ ಇದೆ ಇದು. ಸೊ ಇದೊಂದು ಅಮೂಲ್ಯವಾದ ಆಹಾರ. ಓಕೆ. ಏನು ಹೇಳ್ತೀವಿ ಸರ್ ಇದರ ಹೆಸರು? ಛಾಯಾಮಾನಸ ಅಂತ ಕರೀತಾರೆ ಇದನ್ನ. ಛಾಯಾಮಾನಸ ಅಂತೇಳಿ ನಿಮಗೆ ಇದರಲ್ಲಿ ಗೂಗಲ್ ಅಮ್ಮನ್ ಕೇಳಿದ್ರೆ ಛಾಯಾಮಾನ ರೆಸಿಪಿ ಅಂತ ಹೊಡೆದ್ರೆ ಸಾಕು, ಒಂದು 100 ಥರದ ರೆಸಿಪಿ ಮಾಡಿ ತೋರಿಸ್ತಾರೆ. ಓಕೆ. ಏನು ಛಾಯಾಮಾನಸ ಅಂತಂದ್ರೆ? ಹೆಸರು ಅಷ್ಟೇನೆ. ಓಕೆ. ನಮ್ಮ ದೇಶದ ಅಲ್ಲಲ್ಲ ಅದು. ಓಕೆ. ಎಲ್ಲಿ ಯಾವುದೋ ದೇಶದ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಕೇರಳದಲ್ಲಿ ಜಾಸ್ತಿ ಬೆಳೆಸ್ತಿಲ್ಲ. ಓಕೆ. ಇದು ಪ್ರಮುಖವಾಗಿ ಏನೇನು ಅಂತ ನೀವು ಅಧ್ಯಯನ ಮಾಡಿದ್ಬೇಕು ತಿಳಿದು ಬಂದಿದ್ದು ಹಿಂಗೆ ಅಂದರೆ ವಿಶೇಷವಾಗಿ ನಾನು ಹೇಳ್ತಾ ಇರೋಂಥದ್ದು 360 ನನ್ನ ಅಧ್ಯಯನ ಹೆಂಗೆ ಅಂತ ಹೇಳಿದ್ರೆ, ಸೊ ಸೀಸನಬಲ್ಲು ರೀಸನಬಲ್ ಹೇಳ್ತಾ ಇರ್ತೀನಲ್ಲ, ಆ ಥರದಲ್ಲಿ. ಸೊ ಇದು ಎಲ್ಲ ಕಾಲದ ಯಾವುದೂ ಸಿಗಲಿಲ್ಲ ಇವತ್ತು ಅಂತಂದಾಗ ಇದೊಂದು ಕೈ ಸಿಗುತ್ತೆ ಅನ್ನೋದು ನನ್ನ ಮೇಜರ್. ಹಂಗೆ ಇವತ್ತು ಯಾವ ಸೊಪ್ಪು ಇಲ್ಲ ಅಂದ್ರೆ ಯಾವುದೂ ಇಲ್ಲ ಅಂದರೆ ಇದೊಂದು ಎಡಿ ಸಿಗುತ್ತಪ್ಪ ಅನ್ನೋಂಥದ್ದು ಆಗಬೇಕು ಅಂತ. ಓಕೆ. ಪ್ರತಿದಿನ ಸೊಪ್ಪು ತಿನ್ನೋದ್ರಿಂದ ಏನಾಗುತ್ತೆ, ಜಠರ ಕ್ಲೀನ್ ಆಗುತ್ತೆ ಅನ್ನೋದು ಅಷ್ಟೇ ಉದ್ದೇಶ ಇರುವಂಥದ್ದು. ಓಕೆ. ಆಮೇಲೆ ನಮಗೀಗ KVK ಅವರೆಲ್ಲ ಒಂದಷ್ಟು ಮೇಲೆ ಬರಿತಾ ಇದ್ದಾರಲ್ಲ, ಇದರಲ್ಲಿ ಏನೆಲ್ಲ ರಾಸಾಯನಿಕಗಳಿದೆ, ಅಂಶಗಳಿದೆ, ಖನಿಜಾಂಶಗಳಿದೆ, ಅದರಲ್ಲಿ ಏನೆಲ್ಲ ಪ್ರೋಟೀನ್ಗಳಿದೆ, ಒಂದಷ್ಟು ಇದು ಇಟ್ಕೊಂಡಿದ್ದಾರೆ. ಸೊ ಅದನ್ನು ನೋಡ್ತಾ 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 ನನಗೆ ಅನ್ನಿಸ್ತು, ಸೊ ನಾನು ಮಾಡ್ತಾ ಇರೋದು ಸರಿ ಇದೆ ಅಂತ ಅನ್ನಿಸ್ತು. ಓಕೆ. ಸೊ ಹಾಗಾಗಿ ಹೆಚ್ಚು ಪ್ರಚಾರ ಮಾಡ್ತಾ ಇದ್ದೀನಿ, ಎಲ್ಲ ಕಡೆನೂ ಬೆಳೆಸ್ತಾ ಇದ್ದಾನೆ. ಇದು ಮನುಷ್ಯ ತಿನ್ಬೋದು, ಮೇಕೆ ದನ ಕರುಗಳು ಫಸ್ಟ್ ತಿನ್ನಿ. ಸೊ ನಿಮ್ಮ ಪಾಟ್ ಒಳಗೆ ಇಟ್ಟರು ಬರುತ್ತೆ. ಓಕೆ. ಈಗ ನೀವು ತಿಂದ್ರಲ್ವ, ಅದರ ರುಚಿ ಹೇಗಿದೆ? ಚೆನ್ನಾಗಿದೆ. ಸೊ ಯಾಕೆ ನಾವು ರುಚಿಯಾದ ಆಹಾರಗಳನ್ನ ತಿನ್ನಬಾರ್ದು? ಸೊ ನಿಮಗೆ ಜಾಸ್ತಿ ಆಯ್ತಾ, ಪಕ್ಕದ ಮನೆಯವ್ರಿಗೆ ಕೊಡಿ. ಸಂಬಂಧಗಳು ಬೆಳೀತಾ ಹೋಗ್ತದೆ. ನಿಮ್ಮ ಮನೇಲಿ ಜಾಗ ಇಲ್ಲ, ಪಕ್ಕದ ಮನೇಲಿ ಜಾಗ ಇದೆಯಲ್ಲ, ಒಂದು ಕಡ್ಡಿ ಸಿಗಿಸಿ ಸೊಲ್ಲು ಬೆಳೀತಾ ಹೋಗ್ತದೆ. ಸೊ ನಿಮಗೆ ಮಳೆಗಾಲ ಬೇಸಿಗೆನಲ್ಲಿ ಸ್ವಲ್ಪ ನೀರು ಇಲ್ಲದೆ ಇರೋ ಜಾಗದಲ್ಲಿ ಒಣಗುತ್ತಾ, ಮತ್ತೆ ಮಳೆ ಬಂದ ಕೂಡಲೇ ಚಿಗುರುತ್ತೆ. ಸೊ ನಮಗೆ ಬೆಳೆಸುವಂಥ ಮನಸ್ಥಿತಿ ಬೇಕಿದೆ. ಓಕೆ. ಸೊ ಬೆಳೆಸೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅದು ನನಗೆ ಉಪಯೋಗ ಆಗತ್ತಾ ಅಂತ ನೋಡ್ತೀನಿ ನಾವೆಲ್ಲರೂ ಫಸ್ಟು. ಇದು ನನಗೆ ಆಹಾರ ಆಗಿರೋದ್ರಿಂದ ಇದನ್ನು ಬಳಸ್ತಾ ಹೋಗ್ತೀನಿ. ಸೊ ಬಳಸ್ತಾ 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 ಏನಾಗ್ತದೆ, ಇಲ್ಲ ಇನ್ನೊಂದಷ್ಟು ಬೆಳೆಸಬೇಕು ಅನ್ನೋ ಮನಸ್ಸು ಬರ್ತದೆ. ಸೊ ಬೆಳೆಸಬೇಕು ಅಂತ ಮನಸ್ಸು ಬಂದಾಗ ಏನಾಗುತ್ತೆ, ಸೊ ನಮ್ಮ ಡೈವರ್ಸಿಟಿ ಉಳಿತಾ ಹೋಗ್ತದೆ ಅನ್ನೋದು ನನ್ನ ಆಲೋಚನೆಯಲ್ಲಿ ಇರುವಂಥದ್ದು. ಓಕೆ. ಆಹಾರ ಏನೇನಾಗಿ ಬಳಸ್ತಿದ್ದೀರಿ ಸರ್ ಈಗ ನೀವು? ನಮ್ಮ ಮನೆಯಲ್ಲಿ ವಿಶೇಷವಾಗಿ ಪಲಾವ್ ಮಾಡ್ತೇವೆ. ಪಲಾವು ಮತ್ತು ಉಪ್ಪಿಟ್ಟು ಕಂಪಲ್ಸರಿ ಇರುತ್ತೆ. ಉಪ್ಪಿಟ್ಟಿಗೆ ಹಾಕ್ತೀರಾ? ಉಪ್ಪಿಟ್ಟು ಅಂದರೆ ಕರ್ಬೇವಿನ ಸೊಪ್ಪು ಹಾಕ್ತೀವಲ್ಲ ಹಂಗೆ ಅದರಲ್ಲಿ ಹೆಚ್ಚು ಹಾಕೋದು ಇದನ್ನು. ಸೊ ಅದ್ರ ಜೊತೆಗೆ ವಿಶೇಷವಾಗಿ ಬಸ್ಸಾರು ಮಾಡ್ತಾರೆ, ಉಪ್ಸಾರು ಅಂತೇಳಿ. ಅದು ವಾರಕ್ಕೆ ಒಂದಿನ ನಮ್ಮಲ್ಲಿ ಕಂಪಲ್ಸರಿ ಇರುತ್ತೆ. ಸೊ ಅವತ್ತು ಒಂದು ಮುದ್ದೆ ಹೋಗಲ್ಲ, ಅದ್ರ ಜೊತೆಗೆ ಇನ್ನೊಂದು ಮುದ್ದೆ ಜೊತೆ ತಗೊಳುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಓಕೆ. ಈ ಸಬ್ಬಸ್ಗಿ ಸೊಪ್ಪು ಆ ಥರದ್ದೆಲ್ಲ ನೋಡ್ತಿದ್ವ ನಾವು, ಹಂಗೆ ಇದೊಂದು ಒಳ್ಳೆ ರುಚಿ ಬರುವಂಥ ಒಂದು ಆಹಾರ ಇದು. ಸರ್, ಈಗ ನೀವು ಆಗಲೇ ಹೇಳಿದ್ರಿ ಹೋದ ಕಡೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ ಇದನ್ನ ಹಾಗೆ ಹೇಗೆ ಅಂತ. ನೀವು ಒಂದು ದಂಟು ತಂದಿದ್ದಷ್ಟೇನಾ? ಅಷ್ಟು ತಂದಿದ್ದು. ಈಗ ನಿಮ್ಮ ತೋಟದಲ್ಲಿ ಎಷ್ಟಿದೆ ಸರ್? ನಮ್ಮ ತೋಟದಲ್ಲಿ ಸುಮಾರು ನೋಡಿ, ಎಲ್ಲ ಕಡೆ ಎಲ್ಲ ಬದುಗಳಲ್ಲೂ ಎಲ್ಲ ಬದುಗಳು ರಾಶಿ ರಾಶಿ ಇದೆ. ಇಡೀ ತೋಟದಲ್ಲಿ ಇದೆ. ಸೊ ನಾವು ತಿಂದಷ್ಟು ಒಂದಷ್ಟು ಜನರಿಗೆ ಕೊಟ್ಟು, ಹೊರಗಡೆ ಎಲ್ಲ ತಗೊಂಡೋಗಿ ಕೊಟ್ಟು, ಉಳಿದಿದ್ದನ್ನು ನಮ್ಮ ದನ ಕರುಗಳು ತಿಂತಾರೆ ಸೊಪ್ಪುಗಳನ್ನ. ಓಕೆ. ಏನು ಹೇಳಿದ್ರು ಸರ್, ರೆಸ್ಪಾಂಡ್ ಏನು ಹೇಳಿದ್ರು ನಿಮ್ಮ ನೀವು ಮೇಳಗಳಿಗೆಲ್ಲ ತೊಗೊಂಡೋಗಿ ಕೊಟ್ಟಾಗ? ಸೊ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆ, ಈ ಸೊಪ್ಪಿಗೆ. ನನ್ನ ಕೆಪಾಸಿಟಿ ಒಂದು 150-200 ಕಡ್ಡಿ ಹೊತ್ಕೊಂಡು ಹೋಗಕ್ಕಾಗತ್ತೆ. ಕಿತ್ತಾಡಿ ತಗೊಳ್ತಾ ಇದ್ದಾರೆ. ಹೌದಾ? ಈಗ ಮತ್ತೆ ಈಗ KVK 20 ರೂಪಾಯಿ ಅಂತ ಹೇಳಿದ ಮೇಲಂತೂ ನಾನು ಬರೋದನ್ನ ಕಾಯ್ತಾ ಇರ್ತೀನಿ. ಇವ್ರು ಬರ್ತಾರೆ ಅಂದ್ರೆ ಗ್ಯಾರಂಟಿ ಇದೆ ಅಂತ ಗೊತ್ತು. ನಾನೇನು ಮಾಡ್ತೀನಿ, ಬೇರೆ ಬೇರೆ ಸಭೆಗಳಿಗೆ ಶಾಲೆಗಳಿಗೆ ಹೋಗ್ಬೇಕಾದ್ರೆ ಒಂದು ಮೇಜರ್ ಆಗಿ ಇಟ್ಕೊಳ್ತೀನಿ. ಅದ್ರ ಜೊತೆ ಬೇರೆ ಬೇರೆ ಸ್ಥಳೀಯ ತರಕಾರಿ ಬೀಜಗಳಿರ್ತಾವಲ್ಲ, ಸೊ ಅವನ್ನೆಲ್ಲ ಒಂದಷ್ಟು ಜೋಳಿಗೆನಲ್ಲಿ ಇಟ್ಕೊಂಡಿರ್ತೀನಿ. ಅಂದರೆ ಅಲ್ಲಿ ಹೋಗಿ ಮತ್ತೆ ಯಾವುದೋ ಒಂದು 4 ಬೀಜಗಳಲ್ಲಿ
ಸ್ವಲ್ಪ ಬೆಳೀತಾ ಹೋಗ್ಲಿ ಅಂತ. ಓಕೆ. ನಾನು ಬೆಳೀತಾ ಇದ್ದೇನೆ. ಹಾಂ. ಸೊ ಅದನ್ನ ಬೀಜ ಅಲ್ಲಿ ಕೊಟ್ಟರಲ್ಲ 4 ಬೆಳೀತಾ ಇದ್ದೇನೆ. ಅದು ನಾನು ನೀವು ಉಚಿತವಾಗಿ ಕೊಡೋದು? ಸದ್ಯಕ್ಕೆ ಇದುವರೆಗೂ ಮಾರಾಟಕ್ಕೆ ಹೋಗ್ಲಿಲ್ಲ. ಓಕೆ. ಬಟ್ ಜಿಕೆ ಮಾರಾಟ ಮಾಡ್ತಾ ಇದೆ ಅಂದರೆ ನಿಮ್ಮ ಪತ್ರಿಕೆನಲ್ಲೆಲ್ಲ ದೊಡ್ಡ ಸುದ್ದಿನೇ ಇದೆ. ಓಕೆ. ಅವರು ಒಂದು ಕಡ್ಡಿ. ಓಕೆ ಓಕೆ. ಅಂದರೆ ಅವರು ಅದನ್ನು ಏನಾಗಿ ಇದು ಬಳಸಿ ಅವರು ಕಮರ್ಷಿಯಲ್ ಪರ್ಪಸ್ ಆಗಿ ಬೆಳೀರಿ ಅಂತ ಹೇಳ್ತಿದ್ದಾರಾ? ಇಲ್ಲ, ಅವರು ಮೇಜರ್ ಆಗಿ ಫಸ್ಟ್ ಲೈನಲ್ಲಿ ಕುರಿ ಮೇಕೆ ಹಸು ಅಂತ ಹಾಕಿ ಕೊನೆಗೆ ಮನುಷ್ಯರು ಬಳಸ್ಬೋದು ಅಂತ ಲಾಸ್ಟಲ್ಲಿ ಹಾಕೊಂಡಿದ್ದಾರೆ. ಓಕೆ. ಬೈದಲ್ಲಿ ಹಾಕೊಂಡಿದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ. ಓಕೆ ಓಕೆ. ಆದರೆ ನೀವೇನು ಹೇಳ್ತೀರಾ? ಸೊ ನಾನು ಹೇಳೋಂಥದ್ದು, ದಯಮಾಡಿ ಫಸ್ಟ್ ನೀವು ಬಳಸಿ, ನಿಮ್ಗೆ ಹೆಚ್ಚಾಗಿದೆ ನನಗೆ ಕೊಡಿ. ಹಾಂ. ಸೊ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ನೀವೇ ಗಮನಿಸ್ತಾ ಹೋಗಿ. ಯಾಕಂದರೆ ಈಗ ಅವನು 150 ಕಾಲದ ಒಂದು ಪಾಂಪ್ಲೆಟ್ ಕೊಡ್ತಾ ಇದ್ದಾನೆ ಅಂದರೆ ನಮ್ಮ ದೇಹಕ್ಕೆ ಬೇರೆ ಬೇರೆ ಜೀವಸತ್ವಗಳು ಬೇಕಿದೆ, ನ್ಯೂಟ್ರಿಷನ್ಸ್ ಬೇಕಿದೆ, ಖನಿಜಾಂಶಗಳು ಬೇಕಿದೆ, ಏನೆಲ್ಲ ಬೇಕಿದೆ ಅಲ್ವಾ. ಸೊ ಒಂದೊಂದು ಸೊಪ್ಪುಗಳಲ್ಲಿ ಒಂದೊಂದು ವೆರೈಟಿ ಇರುತ್ತೆ. ಯಾವುದೋ ಒಂದು ತಿಂದ ಕೂಡಲೇ ಯಾವುದೂ ಕ್ಲಿಯರ್ ಆಗಲ್ಲ. ಇದು ತುಂಬ ಜನಕ್ಕೆ ಈ ಕಾಯಿಲೆಗೆ ಔಷಧಿ ನುಂಗ್ಬಿಡಿ ಅಂತ ಹೇಳ್ತಾನೆ ಅಲ್ವಾ. ಸೊ ಆದರೆ ಇವು ನ್ಯೂಟ್ರಿಷನ್ಗಳು ಒಂದರಲ್ಲಿ ಒಂದಿರಲ್ಲ, ಬೇರೆ ಬೇರೆ. ಒಂದರಲ್ಲಿ ಖನಿಜಾಂಶ ಜಾಸ್ತಿ ಇರ್ತದೆ, ಇನ್ನೊಂದು ಯಾವುದರಲ್ಲೋ ಜೀವಸತ್ವ ಜಾಸ್ತಿ ಇರ್ತದೆ, ಇನ್ಯಾವುದರಲ್ಲೋ ಬೇರೆ ಇನ್ನೊಂದು ಅಂಶಗಳು ಸಿಗ್ತದೆ. ಸೊ ಹಾಗಾಗಿ ನಾವು ಬೆರಕೆ ಸೊಪ್ಪು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ಎಲ್ಲವೂ ಒಟ್ಟು ಸೇರಿದಾಗ ಅದು ಪರಿಪೂರ್ಣ ಆಹಾರ ಆಗ್ತದೆ. ಪೌಷ್ಟಿಕಾಂಶ ಯಾವ ಪೌಷ್ಟಿಕಾಂಶ ಜಾಸ್ತಿ ಇದೆ ಅಂದರೆ ಇವರು ಪ್ರೋಟೀನ್, ಈಗ ಇವರೇ ಹೇಳಿದಾಗೆ, ಡಾಕ್ಟ್ರೇ ಹೇಳಿದಾಗೆ, ಸೊ 40% ಪ್ರೋಟೀನ್ ಇದೆ ಅಂತ ಹೇಳ್ತಾರೆ ಇದರಲ್ಲಿ. 40% ಪ್ರೋಟೀನ್ ಇದೆ ಅಂತ ಹೇಳ್ತಾರೆ. ಓಕೆ. ಸೊ ಸೈಂಟಿಸ್ಟ್ಗಳು ಹೇಳೋಂಥದ್ದು. ಸೊ ಹಂಗಿರುವಾಗ ಪ್ರೋಟೀನೇ ಇದೆ ಅಂತ ಹೇಳಿದ್ರೆ ನಮಗೆ ಬೇಳೆಕಾಳುಗಳ ಅವಶ್ಯಕತೆನೇ ಇಲ್ದಂಗೆ ಆಯ್ತಲ್ಲ. ಸೊ ಬೇಳೆಕಾಳು ಇಲ್ದೇ ನಮಗೆ ಸೊಪ್ಪುಗಳಲ್ಲೂ ಅಷ್ಟು ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಇದನ್ನು ನಾನು ಹೆಚ್ಚು ಆಹಾರದಲ್ಲಿ ಬಳಸಿ ಅಂತ ಹೇಳ್ತಾರೆ. ಓಕೆ ಸರ್, ನೀವು ತುಂಬ ಅಧ್ಯಯನ ಮಾಡ್ತಾ ಇದ್ದೀರಾ, ಸೊಪ್ಪುಗಳ ಬಳಕೆಯಲ್ಲಂತೂ ತುಂಬ ಕಡೆ ಹೋಗಿದ್ದೀರಾ, ಇದು ಬಳಕೆ ಮಾಡಿ ಅಂತಿದ್ದೀರಾ, ಭಾಷಣ ಎಲ್ಲ ಮಾಡ್ತಾ ಇದ್ದೀರಾ. ಒಬ್ಬ ಮನುಷ್ಯನ ಜೀವನಕ್ಕೆ, ಮನುಷ್ಯ ಜೀವಿಗೆ ಸೊಪ್ಪು ಎಷ್ಟು ಮುಖ್ಯ ಸರ್? ಇದು ಅಂತಲ್ಲ, ಓವರಾಲ್ ಹೇಳೋದಾದರೆ ಅತೀ ಮುಖ್ಯವಾಗಿರೋದು ಸೊಪ್ಪು. ಹಾಂ. ನೀವು ಏನು ಇಲ್ಲದೆ ಇದ್ರೂ ಬದುಕ್ತೀರಿ. ಸೊಪ್ಪು ಹಿಂದೆ ಹೇಳ್ತೇವೆ, ಸೊಪ್ಪು ಸದೇ ತಿನ್ಕೊಂಡು ಬದುಕ್ತೀನಿ ಹೋಗೋ ಸೊಪ್ಪು ಸದೇ ತಿಂದು ಬದುಕ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ನಮ್ಮ ಜಠರವನ್ನು ತೊಳೆಯಬೇಕಾಗಿರೋದು ನಾರಿನಂಶ. ನಾವು ನಿನ್ನೆ ಅಡುಗೆ ಮಾಡಿದ್ದನ್ನು ಅದೇ ಪಾತ್ರೆಯಲ್ಲಿ ಮಾಡಲ್ಲ, ಅದನ್ನು ಗುಂಜಾಕಿ ಉಜ್ತೀವಿ, ನಾರು ಹಾಕಿ ಉಜ್ತೀವಿ. ಸೊ ಅದೇ ಥರದಲ್ಲಿ ನಾವು ನಿನ್ನೆ ತಿಂದ ಆಹಾರ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಅಧಿಕ ಪ್ರಮಾಣದಲ್ಲಿ ಇದರಲ್ಲಿ ನಾರಿನಂಶ ಇರುತ್ತೆ. ಸೊ ಇದ್ರ ಕೆಲಸ ಏನು ಅಂತ ಹೇಳಿದ್ರೆ, ಜಠರನ ಸ್ವಚ್ಛ ಮಾಡ್ತದೆ. ಜಠರ ಸ್ವಚ್ಛ ಆದರೆ ಸಾಕು, ನಾವು ಆರೋಗ್ಯವಿರ್ತೀವಿ. ಓಕೆ. ಸೊ ಮೋಷನ್ ಕ್ಲಿಯರ್ ಆಗ್ತದೆ. ಯಾರಿಗೆ ಮೋಷನ್ ಕಟ್ಕೊಳ್ಳುತ್ತೋ ಸ್ವಂತರಿಗೆ ಕಾಯಿಲೆ ಶುರುವಾಗುತ್ತೆ. ಹಾಗಾಗಿ ಇದು ಮೋಷನ್ಗೆ ಎಲ್ಲ ಡೈಜೆಷನ್ಸ್ಗೆ ಹೆಚ್ಚು ಸಪೋರ್ಟ್ ಮಾಡೋದಿನ ಪ್ರತಿದಿನ ಒಂದು ಇಡೀ ಸೊಪ್ಪು, ಯಾವುದಾದ್ರು ಸೊಪ್ಪು. ಸೊ ನಿಮ್ಗೆ ಹಸಿ ಎಲೆ ತಿನ್ನೋಕ್ಕೆ ಸಾಧ್ಯ ಆಗುತ್ತಾ, ತಿನ್ನೋಂಥ ಚಿಕ್ಕ ತಿನ್ನಿ. ಒಂದಷ್ಟು ಆಹಾರದಲ್ಲಿ ಸಾಂಬಾರು ಪಲ್ಯಗಳಲ್ಲಿ, ಚಟ್ನಿಗಳಲ್ಲಿ ಬಳಸಿದ್ರೆ ಸೊ ಹೊಟ್ಟೆನ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತದೆ ಸೊಪ್ಪುಗಳು. ಓಕೆ. ಮಾತ್ರ ಬೇಕಿಲ್ಲ ಫೈಬರ್ ಟ್ಯಾಬ್ಲೆಟ್ ಅವಾಗ. ಸೊ ಅದ್ರ ಬದಲು ನಮ್ಮ ಬತ್ತಳಿಕೆಯಲ್ಲಿರುವಂತಹ ಸುತ್ತಮುತ್ತಲೇ ಇರುವಂತಹ ಸೊಪ್ಪುಗಳನ್ನೇ ತಿನ್ನಿ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.